ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಭಾವನನ ಪರ ನಿಂತ್ಕೊಂಡು ಮಾತಾಡ್ತೀನಿ. ನೀವು ನಮ್ಮ ಅಪ್ಪ ಅಮ್ಮನ ಬೈದಿ, ನಾನು ಒಂದು ಬಾಣ ಬಿಡ್ತೀನಿ ಸರ್. ಆ ಬಾಣ ಹೇಗಿರುತ್ತೆ ಅಂದರೆ ಸಂಸಾರನ ಛಿದ್ರ ಮಾಡಿ ಗಂಡ ಹೆಂಡತಿ ದೂರ ಆಗಬೇಕು ಹಾಗಿರುತ್ತೆ ಸರ್. ಸರ್ ಆಮೇಲೆ ಅವಳನ್ನು ಕರ್ಕೊಂಡೋಗೋ ಜವಾಬ್ದಾರಿ ನಂದು ಸರ್. ಇದೆಲ್ಲ ಆಯ್ತದೆ ಅಂತೀನವ ಮಾವ, ಇಂಥ ಪ್ಲಾನ್ ವರ್ಕೌಟ್ ಆಗದೆ ಇರುತ್ತಾ ಹೇಳಿ? ಅದರಲ್ಲೂ ಭಾವನಾ ಅವ್ರ ಸ್ವಂತ ಅಣ್ಣನೇ ಅವಳನ್ನ ಹಾಳು ಮಾಡಬೇಕು ಅಂತ ಅವಳ ವಿರುದ್ಧ ನಿಂತಿರ್ಬೇಕಾದ್ರೆ ಪ್ಲಾನ್ ವರ್ಕೌಟ್ ಆಗದೆ ಇರುತ್ತಾ ಮಾವ? ಹಾಗೇ ಆಗುತ್ತೆ. ನೋಡಿ ಸರ್, ಹೆಂಗಸರಿಗೆ ಹೆಂಗೆ ಅರ್ಥ ಆಗುತ್ತೆ ಅಂತ. ಭಲೆ ಕಿಲಾಡಿ ಇದೆಯಾ ಕಣಯ್ಯ ನೀನು. ಅಲ್ಲ ಕಣಯ್ಯ, ನಿಂತಲಲ್ಲೂ ಇಂಥ ಖತರ್ನಾಕ್ ಐಡಿಯಾ ಕೊಡೋ ಮೆದ್ಲೈತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಕಣಯ್ಯ. ತುಂಬ ಡೇಂಜರ್ ಕಣಯ್ಯ ನೀನು. ಆದ್ರೂ ನೀನು ರಾಜಕೀಯಕ್ಕೆ ಹೇಳಿ ಮಾಡಿಸಿದಂಥ ವ್ಯಕ್ತಿ ಕಣಯ್ಯ. ಆದರೆ ನಮ್ಮ ಪಾರ್ಟಿಗೆ ಮಾತ್ರ ಸೇರ್ಕೋಬೇಡಪ್ಪ. ಯಾಕೆ ಸರ್? ಆಮೇಲೆ ನಾನು ತುಳಿದು ನೀನ್ ಮೇಲೆ ಬಂದ್ಬಿಡ್ತೀಯಪ್ಪ. ಅದಕ್ಕೆ ಸರಿ, ಈ ಕೆಲಸ ಮಾತ್ರ ಮಾಡಬೇಡ ದಯವಿಟ್ಟು. ತಾವಿಂದು ಮಾಡ್ಬೋದು. ಆಯ್ತು ಸರ್. ಸರ್, ನಾನು ಹೇಳಿದ್ನಲ್ಲ, ಆದಷ್ಟು ಬೇಗ ಪಂಚಾಯತನ್ನು ಸೇರಿಸಿ ನಾನು ಬಂದು ಗಲಾಟೆ ಮಾಡಿ ಭಾವನನ್ನ ಮನೆ ಕರ್ಕೊಂಡು ಹೋಗ್ತೀನಿ. ಆಮೇಲೆ ರೆಡಿ ಮಾಡ್ಕೊಳ್ಳಿ ಸರ್. ಆಯ್ತು, ಮರಿಬೇಡಿ ಸರ್. ನಿನ್ನ ನಡಿ. ಆಯ್ತು ಸರ್. ಇವನೇನವ ಇವನು? ಅಲ್ಲ, ಸ್ವಂತ ತಂಗಿ ಜೀವನ ಹಾಳು ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತವನೆ. ಅದು ಅಲ್ಲದೆ ದುಡ್ಡು ಅಂತ ಸಾಯ್ತಾವನಲ್ಲವ. ಇವ್ನ ಹೆಂಗವ ನಂಬೋದು? ತುಂಬ ಕಷ್ಟ. ಇಂಥ ನಂಬಿಟ್ರೆ ನಾವು ಮನೆ ಹಾಳು ಮಾಡ್ಕೊಂಡ್ಬಿಡ್ತೀವಿ ನಾವು. ಮಾವ, ನಮ್ ಕೆಲ್ಸ ಆದ ತಕ್ಷಣ ಇವ್ರಲ್ಲಿ ಏನ್ ದುಡ್ಡಿದ್ಯೋ ಅದನ್ನ ಸೆಟಲ್ ಮಾಡ್ಬಿಟ್ಟು ಕೈ ತೊಳ್ಕೊಂಬಿಡಿ. ಜಾಸ್ತಿ ದಿವಸ ಇವ್ನ ಜೊತೆ ಇರೋದಿಕ್ ಹೋಗ್ಬೇಡಿ. ನೀವೇ ಕತರ್ನಾಕು ಅಂದ್ರೆ ಇವ್ನ ಎಂತವನು ಅಂದ್ರೆ ಆಮೇಲೆ ನಿಮ್ಮನ್ನೇ ಖತಮ್ ಮಾಡ್ಬಿಡ್ತಾನೆ. ಅಯ್ಯೋ, ಅವ್ನ ಮುಂದೆ ನಾನು ಏನು ಇಲ್ಲ ಕಣವಾ. ನನ್ಗೆ ಈಗೀಗ ಅರ್ಥ ಆಯ್ತಾಯ್ತೆ. ನೋಡಿ, ಮೊದಲು ಪಂಚಾಯತಿ ಸೇರ್ಸಕ್ಕೆ ಏನೇನು ಬೇಕು ಅದೆಲ್ಲ ವ್ಯವಸ್ಥೆ ಮಾಡೋ. ನಡಿ ನೀನು. ಯಾಕಪ್ಪಯ್ಯ ಎಲ್ಲರೂ ಹಿಂಗೆ ಕರೆದು ನಿಲ್ಸ್ಕೊಂಡಿದ್ದೀರಿ? ಯಾಕೆ ಇಷ್ಟು ಟೆನ್ಷನಲ್ಲಿ ಆಗಿದ್ದೀರಿ? ಇನ್ನೇನೆಲ್ಲ ಮರಗಾಡಲೇ, ನನ್ನ ಟೆಂಟೆ ಕಿತ್ತೋಗಿರುವಾಗ ಕಿಲಿಕಿಲಿ ಅಂತ ನಕ್ಕಡಿರಕ್ಕಾಯ್ತದಲ್ಲ. ನಾನು ಆ ರೂಮಲ್ಲಿ ಕೂತ್ಕೊಂಡು ಅವಳೇನು ಉಳ್ಳಿ ಕಳ್ಸಿ ಹೊಸ್ತಾಳಂತ ಹೇಳಿಲ್ಲ ಬೇಗನೆ. ಮೇಡಮರೇ ನೋಡ್ಲಾ, ನಿನ್ನ ಎಂಡ್ರು ಮಾಡಿರೋ ತಪ್ಪಿಂದ ನಾನು ತಲೆ ಎತ್ಕೊಂಡು ಓಡಾಡೋಂಗೆ ಆಗೋಗ್ತಕ್ಕಲ್ಲ. ನಾನು 4 ದಿನದ ಮುಂದೆ ಓಡಾಡ್ಬೇಕಾದ ಅನ್ಕೊಳ್ಳ. ಅವ್ರ ಮುಂದೆ ನಾನು ಹೆಂಗೆ ತಲೆ ಎತ್ಕೊಂಡು ಓಡಾಡಿ ಹೇಳೋ? ತಪ್ಪು ಮಾಡಿರೋದು ಇವಳು, ಕೆಸರು ಮತ್ಕೊಂಡಿರೋದು ನಾನು. ಅಪ್ಪಾಜಿ, ಈಗ ಮೇಡಮ್ ಅವ್ರು ಏನು ತಪ್ಪು ಮಾಡಿಲ್ಲ ಅಲ್ವೇ? ಬೇರೆ ಯಾರಿಗೂ ಸಹಾಯ ಮಾಡಕ್ಕೆ ಹೋಗಿದ್ದಲ್ವೇ? ಸಹಾಯ ಮಾಡೋದಕ್ಕೂ ಮುಂಚೆ ಅವ್ರು ಯಾರು ಏನು ಅಂತ ವಿಚಾರಿಸ್ಬೇಕು ಅಂತ ಒಂದು ಸಣ್ಣ ಜ್ಞಾನನೂ ಇಲ್ವೇ ನಿನ್ನ ಹೆಂಡ್ರಿಗೆ? ಬೀದಿ ಲೋಗರಿಗೆಲ್ಲ ಸಹಾಯ ಮಾಡಿದ್ರೆ ಹೀಗೆ ಆಗೋದು. ಈಗ ನೋಡು, ಪೇಪರಲ್ಲೆಲ್ಲ ಅದೇ ಸುದ್ದಿ. ಟಿವಿಯವರು ಹಾಕಿ ಉಜ್ಜಿ ನನ್ನ ಮಾನ ಮರವಾದನೆಲ್ಲ ಮಾರ್ಕೆಟಲ್ಲಿ ಕಡಲೆಪುರಿ ಆರಾದ ಅಡ್ಡಂಗೆ ಹಾಕ್ತಾವ್ರೆ. ಸಿದ್ದೇಗೌಡ, ಇವತ್ತು ಟಿವಿ ನೋಡಿದ್ಯಲ್ಲ ನೀನು? ಪ್ರಭಾವಿ ರಾಜಕಾರಣಿ ಒಬ್ರು ಅವ್ರ ಅಮಾಯಕ ಸೊಸೆಗೆ ವರದಕ್ಷಿಣೆ ಕಿರುಕುಳ ಕೊಡ್ತಾವ್ರೆ ಅಂತ ಅದೇ. ಅದಕ್ಕೆ ಅವ್ರ ಸೊಸೆ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿದ್ದಾಳೆ, ಅವ್ರ ಮೇಲೆ ಕೇಸ್ ಬುಕ್ ಮಾಡಿದ್ದಾಳೆ ಅಂತ ಐತೆ. ಅಮಾಯಕ ರಾಜಕಾರಣಿ ತನ್ನ ಪ್ರಭಾವ ಬೀರ್ಸ್ಕೊಂಡು ಕೇಸ್ ಮುಚ್ಚಾಕಿದ್ದಾನೆ ಅಂತ ಐತೆ. ರಾಜಕಾರಣಿ ಯಾರು? ಅವ್ರು ಗೋಮುಖವಾಗ್ರ ಮಕ್ಕವಾಡನ ನಾವು ಸದ್ಯದಲ್ಲೇ ತೆಗಿತೀವಿ ಅಂತ ಬೊಬ್ಬೆ ಹೊಡಿತಾವ್ಕಳ. ಆ ಮುಖ ನಂದೇ ಅಂತ ಗೊತ್ತಾದ್ರೆ ನಾನು ಹೆಂಗ ಮಕ್ಕ ಹತ್ಕೊಂತ ಓಡಾಡ್ಲಿ? ಮಾವ, ನಿಮಗೆ ಕೆಟ್ಟ ಹೆಸರಬಾರ್ದು, ನನಗೂ ಇಷ್ಟ ಇಲ್ಲ. ನಾನೇ ಒಂದು ಪ್ರೆಸ್ ಮೀಟ್ ಕರೆಸಿ ಇದರಲ್ಲಿ ನಿಮ್ಮ ತಪ್ಪು ಏನೂ ಇಲ್ಲ ಅಂತ ಹೇಳ್ತೀನಿ. ಆಹಾ, ಇದೊಂದು ಕಡಿಮೆ ಆಗಿತ್ತು ನೋಡಮ್ಮಿ. ಹೆಂಗೋ ಒಳಗೊಳಗೆ ನಡೀತಾ ಇರೋದನ್ನ ನೀನ್ ಜಗಜ್ಜಾಗಿರ್ ಮಾಡ್ಬಿಡು. ಸಿದ್ದು, ನೋಡ್ದೇನ್ಲ ನಿನ್ ಹೆಂಡತಿ ಮಾಡ್ತಾ ಇರೋ ಕೆಲ್ಸವ? ಇದರಿಂದ ನನ್ನ ಮಗನ್ಗೆ ಎಷ್ಟು ಅವಮಾನ ಆಯ್ತದೆ ಗೊತ್ತಾ? ಅದೆಲ್ಲ ಇವ್ನಿಗೆಲ್ಲ ಅರ್ಥ ಆಗುತ್ತೆ ಅತ್ತೆ. ನಮ್ಮನ್ನೆಲ್ಲ ವಿಲ್ಲನ್ ಮಾಡಿ ಅವಳು ಲೇಡಿ ಸೂಪರ್ ಸ್ಟಾರ್ ಆಗ ಹೊರಟಿದ್ದಾಳಲ್ಲ, ಅದನ್ನ ನೋಡಿ ಇವ್ನು ಸಂತೋಷ ಪಡ್ತಾನೆ. ಸುಮ್ಮನೆ ನಿಂತ್ಕೊಳ್ಳವ. ಭಾವನವ್ರು ಹೇಳ್ತಲ್ವೇ ನಾನೇನು ತಪ್ಪು ಮಾಡಿಲ್ಲ ಅಂತ. ಯಾಕೆ ಹಿಂಗೆಲ್ಲ ಮಾತಾಡಿಯೇ? ಸುಮ್ನಿರೋದಕ್ಕೆ ಕಣೋ ಅವಳು ಹೀಗೆಲ್ಲ ಆಡ್ತಿರೋದು. ಇನ್ನು ಸುಮ್ನಿದ್ರೆ ನಮ್ಮನ್ನ ಊರೇ ಬಿಟ್ಟು ಕಳಿಸ್ಬಿಡ್ತಾಳೆ ಇವಳು. ಅವ ಮೇಡಮ್ ಅವ್ರು ಯಾವುದೇ ಕಾರಣಕ್ಕೂ ಹಂಗೆಲ್ಲ ಮಾಡೋದಿಲ್ಲ ಕಣವ. ಇನ್ನು ಅವ್ರಿಗೆ ಮನೆ ಮರವಾದೇನ ಉಳಿಸೋದಕ್ಕೆ ಹೋರಾಡ್ತವ್ರೆ. ಬಟ್ಟತಾನೆ, ನಾನು ಇಷ್ಟು ದಿವಸ ಅದೇ ಅನ್ಕೊಂಡಿದ್ದಕ್ಕಲ್ಲ. ನೋಡ್ಲಾ, ಬೆಳಿಗ್ಗೆ ಆದ್ರೆ ನಾನು 4 ಜನದ ಜೊತೆ ಓಡಾಡೋನ್ಕಲ್ಲ. ನಾನು ಎಲ್ಲಾರ್ಗು ನ್ಯಾಯ ಕೊಡ್ಬೇಕಾದವನು. ಅವ್ರ ಸಂಸಾರನೇ ಸರಿಗಿಲ್ಲ, ಇವನೇನು ನಮಗೆ ನ್ಯಾಯ ಕೊಡ್ತಾನೆ ಅಂತ ಮಾತಾಡ್ಕೊಳಕಿಲ್ವೇ? ಇವಳನ್ನ ಸೊಸೆ ಹಾಕಿ ಪಡ್ಕೊಂಡ್ ಬಂದಿದ್ದಕ್ಕೆ ನಾವ್ ಇನ್ನೂ ಏನೇನು ಅನುಭವಿಸ್ಬೇಕಾ ದೇವ್ರಿಗೆ ಗೊತ್ತಕ್ಕಲ್ಲ. ಮಾವ, ಎಷ್ಟೇ ಆದ್ರೂ ಭಾವನೆ ಈ ಮನೆಗೆ ಸೊಸೆ ಅಲ್ವಾ? ಅವ್ರು ಏನೇ ಮಾಡಿದ್ರು ಅದನ್ನ ಸಹಿಸ್ಕೋಬೇಕು. ಬೇರೆ ಏನ್ ತಾನೇ ಮಾಡಕ್ಕಾಗುತ್ತೆ ಮಾವ? ನೋಡವ, ಮನೆಯಿಂದ ಆಚೆ ಆಗ್ತಾ ಇದ್ರು ಮನೇಲಿರೋರಿಗೆಲ್ಲ ನೆಮ್ಮದಿ ಆಗಿರ್ಬೇಕು ಅಂತ ನಾನೊಂದು ತೀರ್ಮಾನ ತಕೊಂಡಿದ್ದೀನಿ. ತೀರ್ಮಾನವೇ? ಏನಪ್ಪಯ್ಯ ಅದು? ಕಳ್ಕೊಂಡಿರೋ ಮರ್ಯಾದೆನ ಮತ್ತೆ ಪಡ್ಕೋಬೇಕು ಅಂತ ತೀರ್ಮಾನ ತಗೊಂಡಿದ್ದೀನಲ್ಲ.
ಏ ಹರೀಶಾ, ಹಾ ಇವತ್ತು ಸಂಜೆ ನಿಮ್ಮ ಮನೇಲಿ ಯಾರಾದ್ರೂ ಬರಕ್ಕೆ ಹೇಳ ಇಲ್ಲಿ. ನಮ್ಮನೆಯಿಂದ ಯಾಕೆ ಮಾವ? ನಿಮ್ಮ ಅಕ್ಕ ನಮ್ಮ ಮಾನ ಮರ್ವಾದೆ ಎಲ್ಲ ಉಪ್ಪು ಖಾರ ಹಾಕಿ ಉಳಿತಾವಳಲ್ಲ, ಅದಕ್ಕೆ ನಿಮ್ಮ ಮನೆಯವ್ರನ್ನೆಲ್ಲ ಕರೆಸಿ ಒಳಗೆ ಊಟ ಹಾಕ್ಸೋಣ ಅಂತ. ಕರೆಯ ಪಂಚಾಯತಿ ಮಾಡ್ಬೇಕು ಅದಕ್ಕೆ. ಅಪ್ಪಾಜಿ ಎಲ್ಲ ಮುಗ್ದೋಗಿರುವಾಗ ಈ ಪಂಚಾಯತಿ ಇಲ್ಲ ಯಾಕೆ? ಅದೇನಿದ್ರು ನಾವ್ ಕುತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೊಂಡ್ರೆ ಆಗಲ್ವೇ? ಹಂಗಾಗಿಲ್ಲ ಅಂತಾನೆ ಕಲ ಈ ಪಂಚಾಯತಿ ಸೇರಿಸ್ತಾ ಇರೋದು. ನಿನ್ನಂಡ್ರು ತಪ್ಪು ಮಾಡೋಳು ಇಲ್ವೋ ಅಂತ 4 ಜನಕ್ಕೆ ಗೊತ್ತಾಗ್ಬೇಕು. 4 ಜನದ ಮುಂದೆ ಒಂದು ಪಂಚಾಯತಿ ಮಾಡಿದ್ರೇ ಈ ಜವರೇಗೌಡದ ಏನು ತಪ್ಪಿಲ್ಲ ಅಂತ ಗೊತ್ತಾಗೋದು. ಸಿದ್ದು ಅವರೇ, ನಾನು ಎಷ್ಟೇ ತಪ್ಪು ಮಾಡಿಲ್ಲ ಅಂತ ಹೇಳ್ಕೊಂಡ್ರು ಯಾರು ಯಾಕೆ ನನ್ನನ್ನು ನಂಬ್ತಾ ಇಲ್ಲ? ಮನೇಲಿ ನಡೆದಿರೋ ವಿಷಯಕ್ಕೆ ಯಾಕೆ ಪಂಚಾಯತಿ ಮಾಡಬೇಕು ಹೇಳಿ? ನನ್ನನ್ನೇ ಕೂರಿಸ್ಕೊಂಡು ಯಾಕಾಯಿತು ಏನಾಯಿತು ಅಂತ ಕೇಳಬಹುದಲ್ವಾ? ಆಗ ಸುಳ್ಳೇನು ನಿಜ ಏನು ಅಂತ ನಾವೇ ನಿರ್ಧಾರ ಮಾಡ್ಬೋದು. ಅದಕ್ಕೆ ಜನರು ಯಾಕೆ ಬೇಕು? ಪಂಚಾಯತಿ ಯಾಕೆ ಬೇಕು? ಮೇಡಮ್ ಅವರೇ, ನೀವು ಹೇಳೋದು ನಂಗೆ ಅರ್ಥ ಆಯ್ತಿದೆ. ಆದರೆ ಅಪ್ಪಾಜಿ ಏನಾದ್ರು ಮಾಡಬೇಕು ಅಂತ ನಿರ್ಧಾರ ತಗೊಂಡ್ಬಿಟ್ರೆ ಅದನ್ನು ಮಾಡೇ ಮಾಡ್ತಾರೆ. ಈಗ ನೀವೇನು ತಪ್ಪು ಮಾಡಿಲ್ಲ ಅಂತ ನಿಮ್ಗೆ ಗೊತ್ತಲ್ವಾ? ನೀವು ಆರಾಮಾಗಿರಿ. ಏನು ಆರಾಮೋ ಏನೋ ಸಿದ್ದು ಅವರೇ, 4 ಜನರ ಮುಂದೆ ಇದೆಲ್ಲ ಚರ್ಚೆ ಮಾಡೋದು ನನಗೊಂಥರ ಅನ್ನಿಸ್ತಿದೆ. ಮೇಡಮ್ ಅವರೇ, ದೊಡ್ಡವ್ರೇನೋ ನಿರ್ಧಾರ ಮಾಡೋರೆ, ನಡೀಲಿ ಬಿಡಿ. ಅವ್ರು ಏನು ಮಾಡೋಕ್ಕೆ ಸಾಧ್ಯ? ನೀವೇನು ತಪ್ಪು ಮಾಡಿಲ್ಲ ಅಂತ ನಂಗೆ ಗೊತ್ತು. ಆದರೂ ನಿಮ್ಮನ್ನ ಕ್ಷಮೆ ಕೇಳು ಅಂತ ಕೇಳ್ಬೋದು. ಹಂಗೇನಾದ್ರು ಹೇಳಿದ್ರೆ ಅಲ್ಲಿ ನಾನು ಇರ್ತೀನಿ, ನಿಮ್ಮ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ, ಸರಿಯೇ? ನಾನು ಅಲ್ಲೇ ನಿಮ್ಮ ಜೊತೆ ಇರ್ತೀನಿ ಮೇಡಮ್ ಅವರೇ. ಯಾಕೆ ಭಯಪಡ್ತೀರಾ? ಧೈರ್ಯವಾಗಿರಿ. ಸಿದ್ದು ಅವರೇ, ನೀವು ನನಗೊಂದು ಮಾತು ಕೊಡಬೇಕು. ಅದೇನು ಹೇಳಿ ಮೇಡಮ್ ಅವರೇ? ಎಲ್ಲರೂ ಪಂಚಾಯತಿ ಕೂತಾಗ ಯಾರ್ಯಾರು ಏನೇನು ಅಂತಾರೆ ನನಗೆ ಗೊತ್ತಿಲ್ಲ. ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಯಾರೇ ನನ್ನ ಬಗ್ಗೆ ಏನೇ ಹೇಳಿದ್ರು ನೀವು ಕೋಪ ಮಾಡ್ಕೊಳ್ಳೋ ಹಾಗಿಲ್ಲ. ನೀವು ಅವ್ರಿಗೇನು ಹೇಳಬಾರ್ದು. ಇದೇನು ಮೇಡಮ್ ಅವ್ರು ಹಿಂಗೆ ಹೇಳ್ತಿದ್ರಾ? ನಿಮ್ಮ ಬಗ್ಗೆ ಯಾರಾದರೂ ಏನಾದರೂ ಮಾತಾಡಿದ್ರೆ ನಂಗೆ ತಡೆಯೋಕ್ಕಾಗೋದಿಲ್ಲ. ಆಗಲ್ಲ ಮೇಡಮ್ ಅವರೇ. ಸಿದ್ದು ಅವರೇ, ಪ್ಲೀಸ್ ನನಗೆ ಮಾತು ಕೊಡಿ. ಪ್ಲೀಸ್ ಸಿದ್ದು ಅವರೇ. ಲಕ್ಷ್ಮೀ ನಿವಾಸ